ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೈಲೂಸ್ ಕಿಚನ್. ನಾನಿವತ್ತು MTR ಸ್ಟೈಲ್ ಬಾದಾಮ್ ಪೌಡ್ರ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಬಾದಾಮ್ ತಗೊಂಡಿದ್ದೀನಿ. 1 ಕಪ್ ಬಾದಾಮ್ ತಗೊಂಡ್ರೆ 2 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಕುಂಕುಮದ ಕೇಸರಿ ತಗೊಂಡಿದ್ದೀನಿ, ಚಾಪ್ ಮಾಡಿರೋ ಪಿಸ್ತಾ ತಗೊಂಡಿದ್ದೀನಿ, ಇದು 12 ಏಲಕ್ಕಿ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿ ತಗೊಂಡಿದ್ದೀನಿ, ಬಾದಾಮಿ ಚಾಪ್ ಮಾಡಿರೋದು, ಮತ್ತೆ ಎವ್ರಿಡೇದು ಹಾಲಿನ ಪುಡಿ ತಗೊಂಡಿದ್ದೀನಿ. 2 ಪ್ಯಾಕೆಟ್ ತಗೊಂಡಿದ್ದೀನಿ. ಈಗ ಬಾದಾಮಿನ ಒಂದ್ ಸ್ವಲ್ಪ ಹುರ್ಕೊಳ್ಬೇಕು. ಅಂದ್ರೆ ತುಂಬಾ ಕಪ್ಪಗ್ ಮಾಡಬಾರ್ದು. ಇದು ಹುರಿಯೋದ್ರಿಂದ ತುಂಬಾ ದಿವಸ ಇರುತ್ತೆ ನಮಗೆ ಬಾದಾಮಿ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಾದಾಮಿ ಎಲ್ಲ ಹುರ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು. ಬಿಸಿಲೇ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಒಂಥರ ಅದು ಬಾದಾಮಿಲಿ ಎಣ್ಣೆ ಅಂಶ ಇರೋದ್ರಿಂದ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಈಗ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದೆಲ್ಲ ಪೌಡ್ರ್ ಮಾಡ್ಕೊಳ್ತೀನಿ. ಇದನ್ನು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡಬಾರ್ದು, ಒಂದು ಸ್ವಲ್ಪ ರಫ್ ಆಗಿರಬೇಕು. ಈಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ಸಕ್ಕರೆ ಹಾಕ್ಕೊಳ್ತೀನಿ. 2 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಳ್ತೀನಿ. ಏಲಕ್ಕಿ ಒಂದು 12 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಅರಿಶಿನ ಪುಡಿ, ಇಲ್ಲಿ ಕೇಸರಿ ದಳ ಒಂದು ಪಿಂಚ್ ಅಷ್ಟು ತೊಗೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈಗ ಇದೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಏನು ನಾವು ಇದು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬಾದಾಮಿ ಪುಡಿ, ಅದಕ್ಕೆ ಇದನ್ನು ಹಾಕ್ಕೊಂಬಿಡ್ಬೇಕು. ಈಗ ಇದಕ್ಕೇ ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಪ್ಯಾಕೆಟ್ ಹಾಲಿನ ಪುಡಿ ತೊಗೊಂಡಿದ್ನಲ್ಲ, ಅದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚಾಪ್ ಮಾಡಿರೋ ಬಾದಾಮ್. ನಾವು ಕುಡಿತಾ ಇದ್ರೆ ಇದು ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನಮಗೆ MTRದು ಪೌಡರ್ ಹೆಂಗಿರುತ್ತೋ ಅದೇ ಟೇಸ್ಟ್ ಸಿಗುತ್ತೆ ನಮಗೆ. ಈಗ ಇದಕ್ಕೆ ಒಂದು ಕೇಸರಿ ಹಾಕ್ತಾಯಿದ್ದೀನಿ, ಒಂದು ಪಿಂಚಷ್ಟು. ನಮ್ಗೆ ಆ ಫ್ಲೇವರ್ ಸಿಗುತ್ತೆ, MTR ಸ್ಟೈಲಲ್ಲೇ ನಮಗೆ ಸಿಗುತ್ತೆ. ನೋಡಿ, ಇದರೊಳಗೆ ಒಂದು ಅರ್ಧ kg ಅಷ್ಟು ನನಗೆ ಬಾದಾಮ್ ಪೌಡ್ರ್ ಬಂದಿದೆ. ನಾವಿದೇ ಈಚೆ ಕಡೆ ಬಾದಾಮ್ ಪೌಡ್ರ್ ತೊಗೊಳ್ತೀವಿ ಅಂದರೆ ತುಂಬ ರೇಟ್ ಆಗುತ್ತೆ. ಸೊ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ರೇಟು ಬೆನಿಫಿಟ್ ಇರುತ್ತೆ. ಮತ್ತು ನಾವು ಮನೆಯಲ್ಲೇ ಮಾಡಿದ್ದೀವಿ, ಯಾವುದು ಕೆಮಿಕಲ್ ಇಲ್ದಂಗಿರೋ, ಕೆಮಿಕಲ್ ಫ್ರೀ ಇರೋ ಥರ ನಮ್ಗೆ ಸಿಗುತ್ತೆ. ಸೊ ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂದು 6 ತಿಂಗಳವರೆಗೂ ನಿಮಗೇನೂ ಆಗಲ್ಲ. ಈಗ ಇದನ್ನು 1 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಿಸಿ ಹಾಲು. ಇದನ್ನು ಕೋಲ್ಡ್ ಮಾಡಿಕೊಂಡು ಕುಡಿಬೋದು. ಶುಗರ್ ಬೇಕು ಅಂದರೆ ಹಾಕೋಬೋದು, ಬಟ್ ನಾನು ಶುಗರ್ ಹಾಕ್ತಾಯಿಲ್ಲ. ಶುಗರು ಸಾಕು ಅಷ್ಟೇ. ನಾವು ಏನು MTRದು ಪೌಡ್ರ್ ಸಿಗುತ್ತೋ ಅದೇ ಟೇಸ್ಟ್ ನಮಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ MTR ಬಾದಾಮ್ ಪೌಡ್ರ್ ಸ್ಟೈಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.